ಎಲ್ಲರಿಗೂ ರೀಚ್ ಮಾಡಿ ಕನ್ನಡ ಸಿನಿಮಾನ ಆದಷ್ಟು ಎಲ್ಲರಿಗೂ ರೀಚ್ ಮಾಡಿ ಕನ್ನಡ ಸಿನಿಮಾ ನೋಡಿ. ಸಿನಿಮಾ ರೇಬೀಸ್ ಬಗ್ಗೆ, ನಾಯಿಗಳ ಬಗ್ಗೆ ಹೇಗೆ ಹುಷಾರಾಗಿರಬೇಕು, ನಾಯಿಗಳು ಸಾಕು ಪ್ರಾಣಿನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಬೀದಿ ನಾಯಿಗಳಿಂದ ನಮ್ಮ ಸಾಕು ಪ್ರಾಣಿಗಳನ್ನ ಪ್ರೊಟೆಕ್ಟ್ ಮಾಡಬೇಕು, ಹಾಗೆ ಸಾಕು ನಾಯಿ ನಮ್ಮ ಮನೆಗೆ ಎಷ್ಟು ನಿಯತ್ತಾಗಿರುತ್ತೆ ಅಂತ ಒಂದು ಮೆಸೇಜನ್ನು ಕೊಟ್ಟಿದ್ದೀವಿ ಅಂತ. ಹಾಗೆ ಎಲ್ಲರೂ ಕೂಡ ಜಾಂಬಿಯಾಗಿ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದೀವಿ. ಎಲ್ಲರೂ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ನಾಯಿ ಎಚ್ಚರಿಕೆ. ಥ್ಯಾಂಕ್ ಯು ಸರ್. ಎಕ್ಸ್ಪೀರಿಯನ್ಸ್ ತುಂಬ ಎಲ್ಲ ನೋಡಿರೋರು ಕೂಡ ತುಂಬ ಒಳ್ಳೆಯ ಮೆಸೇಜ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ. ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ. ಸೊ ಇಟ್ ಇಸ್ ಮೇನ್ ಸಿನಿಮಾಗಿಂತೂ ಒಂದು ಇನ್ಫಾರ್ಮೇಷನ್ ಮುಟ್ಟಿಸುವಂಥ ಕೆಲಸ ನಾನು ಮಾಡಿದ್ದೀನಿ. ಏಕೆ ಅಂತಂದರೆ ಇವಾಗ ರೇಬಿಸ್ ನಮ್ಗೆ ಗೊತ್ತಿದೆ. ರೇಬಿಸ್ ಬಂದರೆ ಈಗ ಇಮಿಡಿಯೇಟ್ ಸಾವನ್ನಪ್ತಾರೆ ಯಾರಾದರೂ ಆಗಲಿ. ಸ್ವಲ್ಪ ಒಂದು ಬೇಜವಾಬ್ದಾರಿಯಿಂದ ಇದ್ದರೆ, ಬಿಕಾಸ್ ನಾನು ಆಸ್ ಅ ಡಾಕ್ಟರ್ ಆಗಿ ನಾನು ತುಂಬ ಪೇಷಂಟ್ಸ್ ನೋಡ್ತಾ ಇರ್ತೀನಿ. ಸೊ ಹಾಗಾಗಿ ನನಗೇನು ಅನಿಸುತ್ತು ಅಂತಂದರೆ, ಈಗ ಜನ ನಾರ್ಮಲ್ ಆಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಲ್ಲ. ಸೊ ಅಟ್ಲೀಸ್ಟ್ ಸಿನಿಮಾ ಮೂಲಕ ನಾನು ಇದನ್ನು ತೋರಿಸಿದ್ರೆ ಜನ ಥಿಯೇಟರ್ಗೆ ಬಂದು ಇನ್ಫಾರ್ಮೇಷನ್ ತಿಳ್ಕೊತಾರೆ ಅನ್ನೋ ಒಂದು ವಿಷಯಕ್ಕೆ ನಾನು ಇದನ್ನು ಮಾಡಿದ್ದೀನಿ. ಆ್ಯಂಡ್ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಇದೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಮೂವಿ. ಸೊ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಇನ್ ದ ಥಿಯೇಟರ್ಸ್. ಎಲ್ರಿಗೂ ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನೋಡಿ ಬಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾನು ಸಿನಿಮಾ ನೋಡಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಎಲ್ಲರೂ ಬನ್ನಿ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಖಂಡಿತ ನೀವು ಎಲ್ಲರೂ ಎಂಜಾಯ್ ಮಾಡ್ತೀರಾ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲೂ ಬೋರ್ ಆಗಲ್ಲ. ಎಲ್ಲ ಕಡೆ ಕೂರಿಸುತ್ತೆ, ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸುತ್ತೆ. ಆಮೇಲೆ ಕಾಮಿಡಿ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಟಚ್ ಅಂದರೆ ಜನರಿಗೆ ಕಾಮಿಡಿ ಅಂದರೆ ನಾನು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಸಿನಿಮಾ ನೋಡಿದ ತಕ್ಷಣ ಒಂಥರ ಬ್ಲ್ಯಾಂಕ್ ಆದಂಗೆ ಆಗಿದ್ದೀನಿ. ನಾನು ನೋಡಿರಲಿಲ್ಲ ಸಿನಿಮಾ, ಬಟ್ ಚೆನ್ನಾಗಿ ಬಂದಿದೆ. ಆದಷ್ಟು ಜನ ಜಾಸ್ತಿ ಬನ್ನಿ, ನಮಗೂ ಖುಷಿ ಆಗುತ್ತೆ ಅಂತ. ಸೊ ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿ ನಿಮಗೆ ಏನು ಅನಿಸ್ತು? ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾನು ನೋಡಬೇಕಾದ್ರೆ ಜನ ರಿಯಾಕ್ಟ್ ಮಾಡ್ತಿದ್ರಲ್ಲ, ಅದು ಏನಂದರೆ ಅವ್ರು ನಗೋದಾಗಲಿ, ಕೆಲವೊಂದು ಸಣ್ಣ ಪುಟ್ಟ ಪಂಚ್ಗಳಿಗೆ ಏನಪ್ಪ ಅಂದರೆ ಅವ್ರು ರಿಯಾಕ್ಟ್ ಮಾಡೋದಾಗಲಿ, ಅದು ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ನಾನು ಇವತ್ತು ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡಿದೆ. ಅದು ನನ್ನ ಫಸ್ಟ್ನೇ ಸಿನಿಮಾ, ಮೊದಲನೇ ಸಿನಿಮಾ. ಸೊ ಚೆನ್ನಾಗಿದೆ, ಎಲ್ಲರೂ ನೋಡಿದ್ರು. ತುಂಬ ಖುಷಿ ಆಗ್ತಾ ಇದೆ ನೋಡಿ. ನನಗೆ ಯಾವ ಥರ ಎಕ್ಸ್ಪ್ರೆಸ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಸೊ ಥ್ಯಾಂಕ್ ಯು. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಒಳ್ಳೆ ಮೆಸೇಜ್ ಸರ್. ನಾಯಿಗೂ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಾಯಿ ಕಚ್ಚೋದು ಏನೋ ಏನೇನು ಕಾಯಿಲೆ ಬರುತ್ತೆ ಬಂದು ನೋಡಬೇಕು. ಚೆನ್ನಾಗಿದೆ ಮೂವಿ. ಸರ್ ಡೈರೆಕ್ಷನ್ ಎಲ್ಲ ಹೇಗಿದೆ? ಅಲ್ಲಿ ಸೂಪರ್ ಮಾಡಿದ್ದಾರೆ.